ಕೆಲವು ಪಕ್ಷದ ತೀರ್ಮಾನಗಳು ದೇಶದ ಹಿತಕ್ಕಿರುತ್ತೆ, ಕೆಲವು ತೀರ್ಮಾನಗಳು ಪಕ್ಷದ ಹಿತಕ್ಕೋಸ್ಕರ ಇರ್ತವೆ. ಹಾಗಾಗಿ ಪಕ್ಷದಲ್ಲಿ ಏನು ತೀರ್ಮಾನ ಆಗಿದೆಯೋ, ಜಬ್ಬಾರ್ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಡಿಸಾಲ್ವ್ ಆಗಿದೆ ಅನ್ನುವಂಥದ್ದು ನಾನು ಕೆಲವು ಮಾಧ್ಯಮದ ಮುಖಾಂತರ ಇವರಿಂದ ಕೇಳ್ತಿರೋದು. ಅಂದರೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷನಾಗಕ್ಕೆ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿ ಯಾರ ಹತ್ರನೂ ಹೋಗಿ ನಾನು ಮಾನ್ಯ ನಮ್ಮ KPCC ಅಧ್ಯಕ್ಷರಾಯಿತು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಯಿತು, ಎಲ್ಲೂ ನಾನು ಪ್ರಸ್ತಾಪನೆ ಮಾಡಿಲ್ಲ. ನಾನು ನಿಜ ಕೇಳ್ತಿದ್ದೆ, ಒಂದು ರಾಜ್ಯ ಮಟ್ಟದ ಯಾವುದನ್ನ ಒಂದು ಒಳ್ಳೆ ಕಾರ್ಪೊರೇಷನ್ ಬೋರ್ಡ್ನಲ್ಲಿ ಒಂದು ಹುದ್ದೆ ಕೊಟ್ಟರೆ ಪಕ್ಷದ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. ಯಾಕಂತ ಹೇಳಿದ್ರೆ 2013 ಮತ್ತು 2018ನಲ್ಲಿ ನಾನು ಟಿಕೆಟ್ ಕೇಳಿದ್ದು. ತದನಂತರ 2023ನಲ್ಲಿ ಕೂಡ ಸಾಲಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ದು. ಅತಿ ಹೆಚ್ಚು ಸಂಘಟನೆ ಮಾಡಿ ನಾನು ನಿಷ್ಠೆಯಿಂದ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದೆ. ನಾನು ಒಂದು ಸತಿ ಟಿಕೆಟ್ ತಪ್ಪಿತು 2013ನಲ್ಲಿ, ಬಿಡು ನನಗೆ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು, ಪಕ್ಷಕ್ಕೆ ನಾನು ದುಡಿಲ್ದ್ರೆ ಮುಂದೆ ನನ್ನ ಪಕ್ಷ ಉದ್ಧಾರ ಆದರೆ ನಾನು ಉದ್ಧಾರ ಆದಂಗೆ ಅಂತ ಹೇಳಿ ಅದು ಆ ಭಾವನೆಯಿಂದ ನಾನು ಮತ್ತೆ ಹಂಗೆ ಮುಂದುವರಿಸ್ಕೊಂಡದೆ. 2018 ಬಂತು. ಆ 18 ಸಾಲಿನಲ್ಲಿನೂ ಕೂಡ ನಮ್ಮ ಅನ್ಮೂಲಿ ಷಣ್ಮುಖಪ್ಪವ್ರಿಗೂ ಟಿಕೆಟ್ ಕೊಟ್ಟರು. ಆದರೂ ಕೂಡ ನಾನು ಪಕ್ಷದ ನಿಷ್ಠೆಯಿಂದ ಪಕ್ಷಕ್ಕೆ ಜವಾಬ್ದಾರಿಯಿಂದ ನಾನು ದುಡಿದೆ ಅವ್ರಿಗೆ ಗೆಲ್ಸೋಂಥ ಸಾಧನೆ ಮಾಡಿದ್ವಿ. ಆದರೂ ಕೂಡ ಆ ಟೈಮ್ನಲ್ಲಿ 2018ನಲ್ಲಿ ಕಾಂಗ್ರೆಸ್ ಸೋಲು ಉಂಟಾಯಿತು. ತದನಂತರ ನಾನು ಅಲ್ಲಿಂದ ಮತ್ತೆ ಸಂಘಟನೆ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಏನನ್ನ ನಾವು ಈ ಜಿಲ್ಲೆ ಒಳಗೆ 6ಕ್ಕೂ 6 ಗೆಲ್ಲಬೇಕು ಅನ್ನುವಂಥದ್ದು ನಾನು ಆಲೋಚನೆ ಇಟ್ಕೊಂಡೆ ನಾನು ಬದುಕಿರೋಂಥವನು. ಅದು ಕೊನೆಯದಾಗಿ 2023ಕ್ಕೆ ನಾನು ಕೂಡ ಒಂದು ಪ್ರಬಲ ಆಕಾಂಕ್ಷಿ ಆಗಿದ್ದೆ. 2023ಕ್ಕೆ ಟಿಕೆಟ್ ಸಿಗುತ್ತೆ ಅನ್ನೋವಂಥ ಉದ್ದೇಶದಿಂದ ನಾನು ಸಿಕ್ಕಾಪಟ್ಟೆ ಪಕ್ಷಕ್ಕೆ ಆ ದಿನವೂ ಮಾಡಿದ್ದೀನಿ, ಈ ದಿನವೂ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನಾನು ಯಾವತ್ತೂ ಒಂದು ನಾಮಿನೇಟ್ ಆಗಬೇಕು ಅನ್ನೋವಂಥದ್ದು ನನಗೆ ಯಾವತ್ತೂ ಆಸೆ ಬಂದಿಲ್ಲ ರಾಘವೇಂದ್ರ. ನಾನು ಈ ಪತ್ರಿಕಾ ಮತ್ತು ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳೋದಿಷ್ಟೇ, ನಾನು ಯಾವತ್ತೂ ಕೂಡ ನನಗೆ ಒಂದು ಹುದ್ದೆ ಕೊಡಿ, ನನಗೇನ ಕೊಡಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಆಗಲಿ, ಮತ್ತೊಂದು ಪಕ್ಷಕ್ಕೆ ಒಂದು ಮುಜುಗಾರ ಮಾಡುವಂಥದ್ದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ನಿಷ್ಠೆಯಿಂದ ಪಕ್ಷಕ್ಕೆ ಈ ದಿನವರೆಗೂ ನನಗೆ 63 ವರ್ಷ ವಯಸ್ಸಾಗಿದೆ. ನಾನು 1989 ವರ್ಷ ಕಾಲದಿಂದ ನಾನು ಇಲ್ಲಿವರೆಗೂ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಿದ್ದೀನಿ. ಹಾಗಾಗಿ ಏನು ಪಕ್ಷದಲ್ಲಿ ಮೈನಾರಿಟೀಸ್ ಘಟಕದಲ್ಲಿ ಇರ್ತಕ್ಕಂಥ ಜನರಲ್ ಸೆಕ್ರೆಟರಿಗಳು ಆಯಿತು, ಮತ್ತು ಆ ಘಟಕದಲ್ಲಿ ಯಾರ್ಯಾರು ಹುದ್ದೆನಲ್ಲಿ ಇದ್ದಾರೋ ಮೋಸ್ಟ್ಲಿ ಅವರೆಲ್ಲ ಅನಿಸಿಕೆ ಇರ್ಬೋದು. ಈ ಮೈನಾರಿಟೀಸ್ ಘಟಕ ಏನು ಡಿಸಾಲ್ವ್ ಮಾಡಿದಾರೋ, ಜಬ್ಬಾರು ಅನ್ನೋರು ಅವರು ಏನು ರಾಜೀನಾಮೆ ಕೊಟ್ಟಿದ್ದಾರೋ ಏನು ತೊಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ ಸರಿಯಾಗಿ. ನಾನು ಏನು ಮೀಡಿಯಾದಲ್ಲಿ ನಾನು ಕೇಳ್ತಿರೋದು ಅವ್ರು ಹೇಳಿರ್ಬೋದು, ಮೈನಾರಿಟೀಸ್ ಘಟಕದಲ್ಲಿ ಇದ್ದವರಂಥವ್ರು ಈ ಮೈನಾರಿಟೀಸ್ ಘಟಕಕ್ಕೆ ಒಂದು ರಾಜ್ಯ ಅಧ್ಯಕ್ಷ ಆಗಲಿ ಆರ್ಕೆ ಸರ್ದಾರ್ ಅಂತ ಅವ್ರು ಬಯಸಿರ್ಬೋದು, ಅವರು ಇಷ್ಟಪಟ್ಟಿರ್ಬೋದು. ಅವ್ರ ಧನ್ಯವಾದಗಳು. ಅವರಿಗೆ ನಾನು ನಿಜಕ್ಕೂ ಮನಸ್ಸಿಂದ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ಅವರು ಹೇಳುವಂಥ ಮಾತಿಗೆ ನಾನು ಗೌರವ ಕೊಡ್ತೀನಿ. ಎಲ್ಲ ಒಟ್ಟಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 130 ವರ್ಷಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ದೇಶ ಮತ್ತು ಪಕ್ಷ, ಈ ಪಕ್ಷ ಅಂದರೆ ಕೇವಲ ಒಂದು ರಾಜಕೀಯವಾಗಿ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಈ ಪಕ್ಷ ಹೋರಾಟ ಮಾಡ್ಕೊಂಡು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಈ ಜಲ ಮರ ಈ ದೇಶ ಉಳಿಸುವಂಥ ಮಾಡಿರುವಂಥ ಒಂದು ಕಾಂಗ್ರೆಸ್ ಪಕ್ಷ ಒಂದು ಏಕೈಕ ಪಕ್ಷ. ಆ ಏಕೈಕ ಪಕ್ಷದಲ್ಲಿ ನಾನು ಆ ಕಾಲದಿಂದ ಈ ಕಾಲವರೆಗೂ ನನಗೆ ಎಷ್ಟು ದೇವರ ಆಯಾಸ ಕೊಟ್ಟಿತ್ತು. ನನಗೆ 63 ವರ್ಷ ನನಗೆ ಕನಿಷ್ಠ ನನಗೆ ಗೊತ್ತಿದ್ದ 21 ವರ್ಷ ಕಾಲದಿಂದ ವಯಸ್ಸಿಂದ ನಾನು ಈ ಪಕ್ಷಕ್ಕೆ ನಿಜಕ್ಕೂ ನಾನು ನಿಷ್ಠೆಯಿಂದ ನಾನು ದುಡುಕ್ತಾ ಬರ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ನನಗೇನು ಹಿರಿಯರು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ. ಮುಖ್ಯವಾಗಿ ರಾಜ್ಯದ ಜನಪ್ರಿಯ ಸಾಮಾಜಿಕ ನ್ಯಾಯ ಕೊಡುವಂಥ ಜನಪ್ರಿಯ ರಾಜ್ಯದ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವ್ರಿಗೂ ನಾನು ಆಪ್ತನಾಗಿರ್ತೀನಿ. ಹಾಗೂ ನಾನು ಮಾನ್ಯ ಈ ನಮ್ಮ ಕರ್ನಾಟಕ ಪಕ್ಷದ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಹಾರ್ಡ್ ವರ್ಕ್ ಮಾಡೋದ್ರಿಂದನೇ ಇದು 136 ಸೀಟ್
ಸೀಟುಕ್ಕಿಂತ ಹೆಚ್ಚಾಗಿ ನಾವು ಗೆದ್ದಿರೋದು. ಈ ಪಕ್ಷದಲ್ಲಿ ಏನನ್ನ ನನಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಏನನ್ನ ಪಕ್ಷದವರೇ ಏನನ್ನ ಅಭಿಪ್ರಾಯ ಅವ್ರು ಏನನ್ನ ಮಾಡ್ಕೊಂಡು ಇಲ್ಲ ಆರ್ ಕೆ ಸರ್ದಾರಿಗೆ ಪರಿಗಣಿಸಬೇಕು ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಬಂದರೆ ಅವರು ದೊಡ್ಡತನ. ಅವರು ನಿಜಕ್ಕೂ ನಾನು ನನ್ನ ನಿಷ್ಠೆ ಏನು ಒಪ್ಪಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋವಂಥದ್ದಕ್ಕೆ ಇವತ್ತು ಈ ರೀತಿ ಮೀಡಿಯಾದಲ್ಲಿ ಬರ್ತಿರೋದು ನೋಡಿದರೆ ನನಗೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಮೈನಾರಿಟೀಸ್ ಘಟಕದಲ್ಲಿ ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೋ ಮೋಸ್ಟ್ಲಿ ಅವ್ರು ಏನನ್ನ ರೆಕಮೆಂಡ್ ಮಾಡಿರ್ಬೋದು ಆರ್ ಕೆ ಸರ್ದಾರಿಗೆ ಈ ರಾಜ್ಯ ಮಟ್ಟದ ಏನನ್ನ ಮೈನಾರಿಟೀಸ್ ಘಟಕ ಅಧ್ಯಕ್ಷ ಮಾಡಿರಿ ಅಂತ ಹೇಳಿರ್ಬೋದು. ನಾನು ಮುಖ್ಯವಾಗಿ ಲಾಸ್ಟ್ ಕೊನೆಯದಾಗಿ ಒಂದು ಹೇಳೋದು, ನಾನು ಕೇಳಿದ್ದೀನಿ ಕಾರ್ಪೊರೇಷನ್ ಬೋರ್ಡ್ ರಾಜ್ಯ ಘಟಕದ ಒಂದು ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟರೆ ನನ್ನ ಹಿಂದುಳಿದ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚಿತ್ರದುರ್ಗ ಭಾಳ ಬ್ಯಾಕ್ವರ್ಡ್ ಇರ್ತಕ್ಕಂಥ ಬಡತನ ಇರ್ತಕ್ಕಂಥ ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ಜಾತಿಗಳು, ವರ್ಗಗಳು ಇದ್ದಾರೆ. ನಾನು ಒಂದು ಜಾತಿಗೆ ಮಾತ್ರ ಸೀಮಿತ ಆಗೋಕ್ಕೆ ನಾನು ಹಿಂದೆನೂ ಇಷ್ಟಪಟ್ಟಿಲ್ಲ, ಮುಂದೆನೂ ಇಷ್ಟಪಡೋದಿಲ್ಲ. ಎಲ್ಲ ಜಾತಿ ಜೊತೆಗೆ ತೊಗೊಂಡು ಹೋಗುವಂಥ ನನ್ನ ಅಭಿಪ್ರಾಯ, ನನ್ನ ಆಸೆ, ಅಭಿಲಾಷೆ ಯಾವತ್ತೂ ಹೀಗೆ ಇರೋದು. ನಾನು ಎಲ್ಲ ಜಾತಿ ಜನಾಂಗಕ್ಕೆ ವರ್ಗಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋಂಥದ್ದು. ಏನ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿ ಕಾರ್ಪೊರೇಷನ್ ಬೋರ್ಡ್ ಕೊಟ್ಟರೆ ನನ್ನ ಬಡ ಸ್ನೇಹಿತರು, ಬಡ ಜನರಿಗೆ ಏನನ್ನ ಒಂದು ಪಕ್ಷಕ್ಕೆ ಅಥವಾ ಪಕ್ಷಕ್ಕಂತೂ ಅಥವಾ ಅಲ್ಲ, ಪಕ್ಷಕ್ಕೆ ನಿಜಕ್ಕೂ ಭಾಳ ಒಂದು ಎತ್ತರವಾದಂಥ ಒಂದು ಬಲ ಬರುತ್ತೆ, ಬಡ ಜನರಿಗೂ ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಮಾನ್ಯ ಈ ರಾಜ್ಯದ ನನ್ನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಬೆಳ್ಕೊಂತೀನಿ, ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ಗೂ ಬೆಳ್ಕೊಂತಿದ್ದೀನಿ, ಚಂದ್ರಶೇಖರ್ಗೂ ಬೆಳ್ಕೊಂತೀನಿ, ತನ್ವೀರ್ ಸೇಠ್ಗೂ ಬೆಳ್ಕೊಂತೀನಿ, ಯುಟಿ ಖಾದರ್ಗೂ ಬೆಳ್ಕೊಂತೀನಿ, ಎನ್ ಎ ಹಾರಿಸ್ಗೂ ಬೆಳ್ಕೊಂತೀನಿ. ಎಲ್ಲರೂ ನನ್ನ ಮುಖಂಡರು, ಮುಖ್ಯವಾಗಿ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರು ಮತ್ತು ಸತೀಶ್ ಜಾರಕಿಹೊಳಿ, ಎಲ್ಲರಿಗೂ ದಿನೇಶ್ ಗುಂಡೂರಾವ್, ಎಲ್ಲರಿಗೂ ನಾನು ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯರು ಏನು ಪಕ್ಷ ಸಂಘಟನೆ ಮಾಡಿ ಪಕ್ಷ ಈ ಸರ್ಕಾರ ತಂದಿರುವಂಥ ಎಲ್ಲ ಗಣ್ಯರಿಗೆ ನಾನು ಒಂದೇ ಮಾತು ಹೇಳೋದು, ಪಕ್ಷಕ್ಕೆ ಏನು ಪಕ್ಷಕ್ಕೆ ಸಂಘಟನೆ ಮಾಡೋಕ್ಕೆ ಏನು ಜವಾಬ್ದಾರಿ ಬೇಕು, ನನ್ನಿಂದ ಏನಾಗುತ್ತೋ ನನ್ನ ಪಕ್ಷಕ್ಕೆ ಮಾಡೋಕ್ಕೆ ಸಿದ್ಧ ನಾನು ಅಂತ ಹೇಳಿ ನಿಮ್ಮ ವಿಡಿಯೋ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ.